ಟಿ20 ಕ್ರಿಕೆಟ್ ಅಭಿಮಾನಿಗಳನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಧನಾಧನ್ ಟಿ20 ಬಂದರೆ ಸಾಕು, ಬೌಂಡರಿ ಸಿಕ್ಸರ್ ಬಾರಿಸಬೇಕು. ಈ ರೂಪದಲ್ಲಿ ಬ್ಯಾಟರ್ಗಳು ಗಾಳಿಯಲ್ಲಿವೆ. ಬೌಲರ್ಗಳು ಕೇವಲ ಪ್ರೇಕ್ಷಕರ ಪಾತ್ರವನ್ನು ನಿರ್ವಹಿಸುತ್ತಾರೆ. ಇತ್ತೀಚಿನ ಐಪಿಎಲ್ 2024 ಇದಕ್ಕೆ ಸಾಕ್ಷಿಯಾಗಿದೆ. ಒಂದು ಕಾಲದಲ್ಲಿ ಐಪಿಎಲ್ನಲ್ಲಿ 200 ರನ್ ಗಳಿಸುವುದು ಅಪರೂಪದ ಸಾಧನೆಯಾಗಿತ್ತು. ಆದರೆ ಈಗ ಅದು ಸಾಮಾನ್ಯವಾಗಿದೆ. ಕೆಲವೊಮ್ಮೆ ಟಿ20 ಕ್ರಿಕೆಟ್ನಲ್ಲಿ 200 ರನ್ ಗಳಿಸಿದರೂ ಗೆಲ್ಲಲು ಸಾಧ್ಯ ಆದರೆ ಸನ್ನಿವೇಶಗಳಿವೆ. ಸದ್ಯ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ 200ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ ಹೊಂದಿರುವ ಬೌಲರ್ಗಳ ಮೇಲೆ ಸೆಡ್ಡು ಹೊಡೆಯುತ್ತಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ಕೇನ್ ವಿಲಿಯಮ್ಸನ್ಗೆ ಐಪಿಎಲ್ನಲ್ಲಿ ಯಾರು ಮೊದಲ 200 ರನ್ ಗಳಿಸುತ್ತಾರೆ ಎಂದು ಕೇಳಲಾಯಿತು. ಅವರ ಉತ್ತರ ಈಗ ಅಂತರ್ಜಾಲದಲ್ಲಿ ವೈರಲ್ ಆಗಿದೆ. ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಟಿ20 ಮಾತ್ರವಲ್ಲದೆ ಐಪಿಎಲ್ನಲ್ಲೂ ದ್ವಿಶತಕ ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ಕೇನ್ ವಿಲಿಯಮ್ಸನ್ ಭವಿಷ್ಯ ನುಡಿದಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ 3 ದ್ವಿಶತಕ ಸಿಡಿಸಿರುವ ರೋಹಿತ್ ಐಪಿಎಲ್ನಲ್ಲಿ ಈ ಸಾಧನೆ ಮಾಡುವುದು ಕಷ್ಟವೇನಲ್ಲ. ಟಿ20ಯಲ್ಲಿ ಗರಿಷ್ಠ 175 ರನ್ಸ್ ಕ್ರಿಸ್ ಗೇಲ್ ಹೆಸರಿನಲ್ಲಿದ್ದರೆ ಸೂರ್ಯಕುಮಾರ್ ಯಾದವ್ ಅಗ್ರಸ್ಥಾನ ಪಡೆದಿದ್ದಾರೆ. ಇತ್ತೀಚೆಗೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ 105 ರನ್ ಗಳಿಸಿದ್ದು ಗೊತ್ತೇ ಇದೆ.